ಸರ್ ನಿಮ್ಮ ಮುಖದಲ್ಲಿ ರೋಮ್ಯಾನ್ಸ್ ಕಾಣಿಸಲ್ವಾ? ನನ್ನ ಮುಖದಲ್ಲಿ ಹಾಕ್ಬೇಕು ಕಲಾವಿದ್ರು, ನೀವು ನಿಮ್ಮ ಮುಖದಲ್ಲಿ ಬೇಕಾಗಿರೋದು. ಸರ್ ಕಲಾವಿದ್ರು ಮುಖದಲ್ಲೇ ರೋಮ್ಯಾನ್ಸ್ ಬರ್ಸೋದಕ್ಕೂ ಕಲಾವಿದ್ರ ಮುಖದಲ್ಲಿ ರೊಮ್ಯಾನ್ಸ್ ಬರ್ಸೋದಕ್ಕೂ ನಿರ್ದೇಶಕನ ಮುಖದಲ್ಲಿ ಮೊದಲಿರ್ಬೇಕು. ನಿರ್ದೇಶಕನ ಮುಖದಲ್ಲಿ ಬರ್ಸ್ತೀವಿ ಮೇಡಮ್. ಫಸ್ಟ್ ನಿರ್ದೇಶಕ ಶಾರ್ಟ್ ಹೇಳ್ತಾ ಇರ್ತಾನಲ್ಲ, ಎಕ್ಸ್ಪ್ರೆಷನ್ ಮಾಡ್ತಾ ಇರ್ತಾನಲ್ಲ ಸರ್. ಶಾರ್ಟ್ 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 ಅದು ಎಕ್ಸ್ಪ್ರೆಷನ್ ಮಾಡ್ತಿರ್ತೀವಲ್ಲ, ನಮ್ ಕ್ಯಾಮ್ರಾಮನ್ ಅಲ್ಲಿಂದ ಟ್ರಾಲಿ ಹಾಕೊಂಡು ಹತ್ತಕ್ಕೆ ಬರ್ತಾ ಇರ್ತಾರಲ್ಲ, ಅಲ್ಲೇ ಮೂರ್ತಿ ಹಾಕ್ಬೇಕು. ಶ್ರಾವಣಿ ಸುಬ್ರಹ್ಮಣ್ಯ ಇವಾಗ ಎಷ್ಟೇ ಎಪಿಸೋಡ್ ಹೊಡ್ತಾ ಇದೀನಿ? 450 ಆಗ್ತಿದೆ. 450 ಆಗ್ತಿದೆ ಅಮ್ಮ. ಈಗ ನಾವು ಹತ್ರ ಬನ್ನಿ, ಕೂತ್ಕೊಳ್ಳಿ, ಕೈ ಇಟ್ಕೊಳ್ಳಿ, ಇನ್ನೇನು ಹಿಂಗೆ ಹೋಗಿ ಅಂದ್ಬಿಟ್ಟೆಲ್ಲ ಹೇಳೋದು. ಫಸ್ಟ್ ಬಿಗಿನಿಂಗಲ್ಲಿ ಒಂದು 50ರಿಂದ 100 ಎಪಿಸೋಡು ಅವ್ರಿಗೆ ಒಂಥರ ಪಾಠ ಥರ ಮಾಡಿರ್ತೀವಿ. ಅವರು ಕಲಾವಿದರು ಒಂದು ಕಡೆ ಎಲ್ಲ ಹೋಗ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಬಂದಿರ್ತಾರೆ. ಇಲ್ಲಿ ನಮ್ದು ಬಂದಿರ್ತಾರೆ. ಒಂದು 100 ಎಪಿಸೋಡ್ ನಾವು ಏನೋ ಒಂದಷ್ಟು ನಮಗಿಂತ ದೊಡ್ಡ ಸೀನಿಯರ್ ಡೈರೆಕ್ಟರ್ಗಳಿದ್ದಾರೆ, ನಮ್ಮ ಆದಿ ಸರ್ ಇದ್ದಾರೆ, ಅವರೆಲ್ಲ ಒಂದಷ್ಟು ಎಲ್ಲ ಅವಾಗ ಸ್ಟಾರ್ಟಿಂಗ್ ಪೀರಿಯಡಲ್ಲಿ ಒಂದು 100 ಎಪಿಸೋಡ್ ತನಕನೂ ತುಂಬ ಟೈಮ್ ಕೊಟ್ಟು ಒಂದು ದಿವಸಕ್ಕೆ ಎಷ್ಟು ತೆಗಿಬೇಕು ತುಂಬ ಸಖತ್ತಾಗಿ ಎಲ್ಲ ಹೇಳ್ಕೊಟ್ಟು ಮಾಡಿರ್ತಾರೆ. ಒಂದು 100, 150, 200 ತನಕನೂ ಆ ಟೈಮ್ ಕೆಲಸ ಮಾಡಿರ್ತೀವಿ. 200 ದಾಟ್ತಿಲ್ಲೋ ನಾವು ಸ್ವಲ್ಪ ಪ್ರೊಡ್ಯೂಸರ್ಗಳನ್ನ ನೋಡ್ಬೇಕಲ್ವ. ಅದೇ ಥರ ಬನ್ನಿ ಕೂತ್ಕೊಳ್ಳಿ, ಅಲ್ಲಿ ಬನ್ನಿ, ಹಿಂಗಿಲ್ಲಿ ಡೈಲಾಗು ಹಂಗ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ನಾವು ಟೈಮ್ ಕೊಟ್ಬಿಟ್ಟು ಈಗ 200 ಫಸ್ಟ್ ಎಪಿಸೋಡ್ ಇಂದಾನೆ ಸ್ಟಾರ್ಟ್ ಮಾಡತ್ತಾರೆ. ಈಗ 450 ಆದ್ಮೇಲೆ ನಾವು ಮಾಡಿದ್ರೆ ನಮ್ಗೆ ಅಂತ ಅಂದ್ಬಿಟ್ಟು ಒಂದು ಬತ್ತಾಳಿಕೆಯಲ್ಲಿ ಇಷ್ಟು ಉದ್ದ ಕೊಟ್ಟಿರ್ತಾರೆ ಮೇಡಮ್. ಬೆಳಿಗ್ಗೆ ಅದು ನಾನೇ ಕೊಟ್ಟಿರ್ತೀನಿ, ಎದೆ ಮುಟ್ಕೊಂಡು ಹೇಳ್ತೀನಿ. ಪ್ರೋಗ್ರಾಮರ್ ಸರ್ ನೀವು? ನಾನು ಪ್ರೋಗ್ರಾಮರ್ ಮೇಡಮ್, ನಾನೇ ಕೊಟ್ಟಿರ್ತೀನಿ ಸರ್. ಅದ್ಯಾಕೆ ಸರ್ ಅಲ್ಲಿ ಮುಟ್ಕೋತೀರಾ? ಬಿಡಿ, 2 ಮುಟ್ಕೊಂಡು ಹೇಳ್ತಾ ಇದೀನಿ ಮೇಡಮ್. ಸರ್ 2 ಇದೆ ಇದೆಯಾ? 2 ಇದೆ, ಅದಕ್ಕೋಸ್ಕರ 2 ಅದನ್ನ ನಾನೇ ಕೊಟ್ಟಿರ್ತೀರಲ್ವಾ. ಪಾಪ ಡೈರೆಕ್ಟರ್ ಬೆಳಿಗ್ಗೆ ಬಂದ ತಕ್ಷಣ ಅಯ್ಯೋ ಅಂತ ಅಂದ್ಬಿಟ್ಟು ಬಿದ್ದುಬಿಟ್ಟು ಎತ್ತಕ್ಕೂ ಆಗ್ತಿಲ್ವಲ್ಲ ಇವತ್ತು ಹೆಂಗೋ ಮುಗಿಸೋದು ಅಂದ್ಬಿಟ್ಟು ಅಷ್ಟೊಂದು ಕೊಟ್ಟಿರ್ತೀವಿ. ಅವ್ರ ಪಾಪ ಇನ್ಯಾವ ಮೂಡಲ್ ಹೇಳ್ಬೇಕು ಹೇಳಿ, ಅಂದ್ರೆ ನಿಮ್ಮ ಅಂತ ಅಂದ್ಬಿಟ್ಟು ಹೇಳಕ್ಕೆ ಖತರ್ನಾಕ್ ಇದನ್ನ ನೋಡಿ ಇವನು. ಸರ್ ಯಾಕೆ ಅಷ್ಟಾಗೊಂದು ನಿಧಾನಕ್ಕೆ ಮಾಡ್ಬೋದಲ್ಲ? ಆ ನಿಧಾನಕ್ಕೆ ಮಾಡ್ಬೇಕು ಅಂದ್ರೆ ನಿಧಾನಕ್ಕೆ ಮಾಡಿರ್ತೀವಲ್ಲ ಫಸ್ಟ್ 1.5 ವರ್ಷ, ಅದು ಮುಂದಕ್ಕೆ ನಾವು ಇದು ಮಾಡ್ಬೇಕಲ್ವಾ. ಪಾಪ ನಮಗೂ ಪ್ರೊಡ್ಯೂಸರ್ ಅಂತ ಇರ್ತಾರೆ, ಪಾಪ ಅಲ್ಲಿಂದ ಇಲ್ಲಿಂದ ತಂದು 15ನೇ ತಾರೀಕು ಆದ್ರೆ ಪೇಮೆಂಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಬರ್ತದೆ, ಇನ್ನೊಂದು ಬರ್ತದೆ, ಎಲ್ಲದು ಬರ್ತದೆ. ಅದನ್ನ ಬರ್ಬೇಕು ಅಂದ್ರೆ ಆ ಮನುಷ್ಯನು ಅಲ್ಲೆಲ್ಲ ಆಫೀಸಲ್ಲಿ ಕೂತ್ಕೊಂಡಿದ್ದಾಗ ತೃಪ್ತಿ ಆಗಿರ್ಬೇಕು. 15ನೇ ತಾರೀಕು ಬಂದು ಹಣ್ಣು ಅಂತ ಮೆಸೇಜ್ ಬರ್ಬೇಕು ಅಂದ್ರೆ ನಾವ್ ಹಿಂಗ್ ಮಾಡಿ ಕಳಿಸ್ಬೇಕು. ನಾವು ಅವ್ರಿಗೆ ಜೋಶ್ ಕೊಡ್ಬೇಕು, ಅವ್ರು ನಮಗೆ ಆ ಕಡೆಯಿಂದ ಜೋಶ್ ಕೊಡ್ಬೇಕು. ಹೌದು ಸರ್. ಸರ್ ನೀವು ಕುತ್ಕೊಳ್ಳೋ ಪೋಸ್ಚರ್ ಬಗ್ಗೆ ನನಗೆ ತುಂಬಾ, ಅದಕ್ಕೆ ನೋಡಿ ಹಿಂಗೆ ಕೂತ್ಕೊಂಡಿದ್ದೀನಿ. ನಾನೇನ್ ಬೇರೆ ತರನಿಲ್ಲ ನೋಡ್ರಿ, ಆಲ್ಮೋಸ್ಟ್ ನಾನು ಹಿಂಗೆ ಕೂತ್ಕೊಳ್ಳೋದು. ಅದನ್ನ ಬಿಟ್ರೆ ಹಿಂಗೆ ಶಕ್ಲುಬಾಕ್ ಹಾಕತ್ತೀನಿ, ಅದನ್ನೂ ಒಂದ್ಸರಿ ತೋರಿಸ್ಬಿಡ್ತೀನಿ. ಹಿಂಗ್ ಕೂತ್ಕೊತೀನಿ. ಇದೇನು ಅನ್ಸ್ತಾ ಇದೆ, ಇದು ನಾನು ಕಂಫರ್ಟಬಲ್. ಯಾವ ತರ ಕಂಫರ್ಟಬಲ್? ನನಗೆ ಕಂಫರ್ಟಬಲ್. ನಾನು ಬೇರೆಯವ್ರ ಬಗ್ಗೆ ಯಾಕೆ ಯೋಚನೆ ಮಾಡಿ, ನನಗಿದು ಕಂಫರ್ಟಬಲ್. ಸರ್ ನೋಡೋರಿಗೆ ಆಡೋಕೆ ಕಾಣಿಸುತ್ತಲ್ಲ ಮೇಡಮ್, ನೋಡೋರ್ ಕಣ್ಣರಿಗೋಸ್ಕರ ನಾವು ಬದುಕ್ಬಾರ್ದು ಮೇಡಮ್. ಹಂಗಾದ್ರೆ ಕಾಲಿಂಗೆ ಅನ್ಕೊಂಡೆ ಕುತ್ಕೋಬೇಕು. ಹೌದು, ಕಾಲ್ ಅಗ್ಲಿಸ್ಕೊಂಡೆ ಕುತ್ಕೋಬೇಕು. ಬೆಳಗ್ಗೆ ನಿಮ್ಮ ದಿನಚರಿ ಏನ್ ಸರ್? ನನ್ನ ದಿನಚರಿ ಏನ್ ಗೊತ್ತಾ ಮೇಡಮ್, ಬೆಳಿಗ್ಗೆ ಎದ್ದೇಳ್ತೀನಿ, ನನಗೊಂದು ಒಳ್ಳೆ ಮುದ್ದಾತ ಪಾಪು ನಮ್ಮ ಚುಕ್ಕಿ ಅಂತ ಇದ್ದಾಳೆ, ಅವಳು ಎದ್ದಿರ್ತಾಳೆ. ನನಗೆ ಅಲಾರಾಮೇ ಅವಳು, ಈಗೀಗ ಸದ್ಯಕ್ಕೆ ಅಲಾರಾಮ್ ಇಡ್ತಿಲ್ಲ, ಅಂದ್ಬಿಟ್ಟು ಹಾಡು ಹೇಳ್ತಾಳೆ. ಎದ್ದ ತಕ್ಷಣ ಅವಳಿಗೊಂದ್ಸರಿ ನೋಡ್ಬಿಟ್ಟು ಒಂದು ಮುತ್ತು ಕೊಟ್ಬಿಟ್ಟು ಕಾಲ್ಗೊಂದು ನಮಸ್ಕಾರ ಹೊಡ್ಬಿಟ್ಟು, ಅಮ್ಮ ಇವಾಗ ಶೂಟಿಂಗ್ ಹೋಗ್ತಾ ಇದೀನಿ, ಎಲ್ಲಾ ಸೀನು ಮುಗಿದ್ರೆ ಸಾಕಮ್ಮ, ಯಾವ್ದು ಏನು ತೊಂದರೆ ಇದೆ, ಶೂಟಿಂಗ್ ನೀಟಾಗಿ ಆದ್ರೆ ಸಾಕಮ್ಮ ಅಂದ್ಬಿಟ್ಟು ಒಂದು ಡೈ ಹೊಡ್ಬಿಟ್ಟು ಶೂಟಿಂಗ್ ಬರ್ತೀನಿ ಮೇಡಮ್. ಎಷ್ಟರಿಂದ ನೀವು ಇಂಡಸ್ಟ್ರಿಯಲ್ಲಿ ಇದ್ದೀರಿ ಮೇಡಮ್? ನಾನು ಇದೀನಿ ಮೇಡಮ್ ಒಂದು 8ರಿಂದ 10 ವರ್ಷ ಆಗ್ತಾ ಬಂದಿರಬಹುದು. ಹೌದು. ನೀವು ಸಾಣೇಹಳ್ಳಿ ಪ್ರತಿಭೆ ಅಂತ ಕೇಳ್ತೀವಿ? ಖಂಡಿತ ಮೇಡಮ್. ಅದು ನನಗೆ ಒಂದು ಜನ್ಮಸ್ಥಳ. ಈ ಒಂದು ಇದು ಬಂದು ಇಲ್ಲಿ ಏನೋ ಕೆಲಸ ಮಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ಅಲ್ಲಿಂದ ಒಂದು ಹುಟ್ಟು ಪಡ್ಕೊಂಡ್ ಬಂದಿರುವಂತ ಜಾಗ ಅದು. ಓಕೆ. ಸೊ ನೀವು ಇಂಡಸ್ಟ್ರಿಗೆ ಹೆಂಗ್ ಬಂದ್ರೆ? ನಟ ಆಗ್ಬೋದಾಗಿತ್ತಲ್ಲ ಮೇಡಮ್? ನಟ ಆಗ್ಬೇಕು ಅಂತಾನೆ ಬಂದೆ. ಆಮೇಲೆ ಏನೋ ಮಾಡೋದು, ಸ್ವಲ್ಪ ಕೆಲವೊಂದು ಇರ್ತಾವಲ್ಲ, ಇಲ್ಲಿ ಬಂದು ಸಸ್ಟೈನ್ ಆಗೋದು, ಬೆಳೆಯೋ ಥರದ್ದು, ಆ ಥರದ್ದು ನಮಗೆ ಆ ಟೈಮ್ಗೆ ಸಿಗಲಿಲ್ಲ. ಹಂಗಾಗಿ ನಮ್ಮೂರಲ್ಲಿ ಒಬ್ರು ಅಂಬರೀಶ್ ಸಾರಂಗಿ ಅಂತ ಅಂದ್ಬಿಟ್ಟು ಕಲಾವಿದರಿದ್ದಾರೆ, ನಿಮಗೆ ಗೊತ್ತಿರಬೇಕು. ಅವ್ರ ಸ್ವಂತ ಊರು ನಮ್ಮೂರೇ. ಅವರೇ ನನ್ನ ಒಂದು ಯಾವುದೋ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೋ ಕೆಲಸ ಮಾಡೋ ಮಗ. ಸ್ವಲ್ಪ ಹೋಗ್ತಾ ಗ್ರೋತ್ ಆಗ್ಬೋದು, ಇಲ್ಲಿ ಏನೋ ಒಂದು ಮಾಡಿದೀಯಾ, ಇಲ್ಲಿ ಬಂದಿದ್ರೆ ಚೆನ್ನಾಗಿರುತ್ತೆ ಅಂದರೆ, ನೀನು ಬೇರೆ ಡಿಪಾರ್ಟ್ಮೆಂಟಲ್ಲೂ ಕೆಲವೊಂದು ಒಳ್ಳೊಳ್ಳೆ ದಾರಿಗಳಿದ್ದಾವೆ ಅಂತ ಅಂದ್ಬಿಟ್ಟು ಕರ್ಕೊಂಬಂದರು. ಅವ್ರು ಕರ್ಕೊಂಬಂದಾಗಿಂದ ಅದೇ ಡಿಪಾರ್ಟ್ಮೆಂಟೇ ನಾನು ಇದುವರೆಗೂ ಕೈ ಹಿಡಿದಿದ್ದೆ, ಅದೇ ಡಿಪಾರ್ಟ್ಮೆಂಟಲ್ಲಿ ನಾನು ಇದುವರೆಗೂ ಹೋಗ್ತಾ ಇದ್ದೀನಿ, ಅದೇ ಡಿಪಾರ್ಟ್ಮೆಂಟಲ್ಲೇ ನನ್ನ ಏಮ್ ಅದೇ. ಸಾಯೋದ್ರೊಳಗಡೆ ಒಂದು ಸಿನಿಮಾ ಮಾಡ್ತೀನಿ. ಅದು ನನ್ನ ಏಮ್. ಅದು ಎದೆ ಮುಟ್ಕೊಬಿಡಿ ಸರ್. 2 ಇದೆ ಮೇಡಮ್, ಮುಟ್ಕೊಂಡು ಹೇಳ್ತೀನಿ. MB ಅಂದ್ರೆ ಏನು? ಅದು ನೀವೇ ಹೇಳ್ಬೇಕು. ಬೇಕು ಅಂತ ಜಯಂತ, ನಾವ್ ಇವನಿಗೆ ಎಂತ ಹೆಸರು, ಕಾರಣ ಇಷ್ಟೇ, ಅದು ಬಹಳ ತರಲೆ ಮಾಡುವಂತ ಬೆಕ್ಕು.
ಅದು AI ಎಲ್ಲ ಮಾಡ್ತಾರೆ. ಇದು AI ಅಲ್ಲದೆ ಇರುವಂಥ ಒಂದು ನ್ಯಾಚುರಲ್ ಬೇಕು. ಎಲ್ಲಿ ಕ್ರಿಯೇಟ್ ಮಾಡೋಬೇಕು, ಇದು ನ್ಯಾಚುರಲ್ ಬೇಕು ಅಷ್ಟೇ. ಇವನು ಒಪ್ಕೋತಾನೆ ನೋಡಿ, ಹಂಗಂದ್ರೆ ಒಪ್ಕೋತಾನೆ. ಬೇರೆಯವ್ರು ಅಂದ್ರೆ ಸೈಜ್ಗಳಲ್ಲ, ನಾನಂದ್ರೆ ಮಾತ್ರ ಸುಮ್ಮನೆ ಇರ್ತಾನೆ ಅಷ್ಟೇ. ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಅಲ್ಲಿ ನಿಮಗೆ ಇಷ್ಟವಾದ ಕಲಾವಿದ್ರು ಯಾರು? ನಿಜವಾಗ್ಲೂ ಹಾರ್ಟ್ಲಿ ಹೇಳ್ತೀನಿ, ಕಾಂತಮ್ಮ ತುಂಬ ಇಷ್ಟ ಇದ್ದಾರೆ. ಅದ್ರ ಜೊತೆಗೆ ಶಿಲ್ಪಾ ಅಂತ ಅಂದ್ಬಿಟ್ಟು ಇನ್ನೊಬ್ರು ಆರ್ಟಿಸ್ಟ್ ಇದ್ದಾರೆ, ಅವರು ತುಂಬ ಇಷ್ಟ ಆಗ್ತಾರೆ. ಯಾಕಂದರೆ ಕೆಲವೊಂದು ವಿಚಾರದಲ್ಲಿ ಒಂದು ಡೇಟ್ಸ್ ವಿಚಾರ ಆಗಿರ್ಬೋದು, ಕೆಲವೊಂದು ಬೇಗ ಬಂದು ರೆಡಿಯಾಗೋ ವಿಚಾರ ಆಗಿರ್ಬೋದು, ಕಂಟೆಂಟ್ ಮುಂದೆ ಏನಾಗುತ್ತೆ ತಿಳ್ಕೊಳ್ಳೋದು ಇವರಾಗಿರ್ಬೋದು, ಮತ್ತು ನಮ್ಮ ಬಾಲಣ್ಣ ಆಗಿರ್ಬೋದು. ಏನು ಸುಳ್ಳು ಹೇಳ್ತೀನಿ? ಸುಳ್ಳು ಮೇಡಮ್ ಹೇಳ್ತೀನಲ್ಲ, ನಾನು ನಾಲ್ಗೆ ಮೇಲೆ ಬರ್ದಿಲ್ಲ. ಎಲ್ಲಿ ತೋರ್ಸು. ಕವಿರತ್ನ ಕಾಳಿದಾಸನ ಮೇಲೆ ಓಂ ಅಂತ ಬರಲ್ಲ ತಾಯಿ. ನಿನ್ ಮೇಲೆ ಏನಂತ ಬರೆದಾಳೆ? ಬರೀಲಿಲ್ಲ, ಅದೇ ಸಪ್ಪ ಇರೋದು. ಈಗ ಮತ್ತೆ ನೀವು ತುಂಬಾ ಸುಳ್ಳು ಹೇಳ್ತೀರಾ ಅಂತ ನಾನು ಕೇಳಿದೆ. ನಾನು ಸುಳ್ಳು ಹೇಳ್ಬೇಕು ಮೇಡಮ್ ಜೀವನದಲ್ಲಿ, ಸುಳ್ಳು ಹೇಳ್ಬೇಕು ಮೇಡಮ್ ಜೀವನದಲ್ಲಿ, ಯಾಕೆ ಸುಳ್ಳು ಹೇಳ್ಬೇಕು? ಕಾರಣ ಇವಾಗ ನಾನು ನೋಡಿ, ನೀವು ಎದುರುಗಡೆ ಇದ್ದೀರಾ, ಬಂದು ಕೇಳ್ತೀರಾ ನೆಕ್ಸ್ಟ್ ಮಂತ್ ಏನಾಗುತ್ತೆ ಜಯ ಅಂತ, ನನ್ನ ಡೇಟ್ಸು ಚೆನ್ನಾಗಿ ಬರುತ್ತೇನೋ ಹೆಂಗೋ ಏನು ಕತೆ ಅಂತ ಅಂದ್ಬಿಟ್ಟು ನಿಮಗೆ ಏನಾರು ಒಂದು ಹೇಳಲೇಬೇಕು. ನಾನು ಸುಳ್ಳು ಹೇಳಬೇಕಾಗುತ್ತೆ. ಕಾರ್ಯವಾಸಿ ಅದೇನೋ ಕತ್ತೆ ಕಾಲಾರು ಹಿಡಿಬೇಕಂತಾರಲ್ಲ, ಹಂಗೆ ನಾವಿಲ್ಲಿ. ನಾನು ಕತ್ತೆನಾ? ನೀವು ಕತ್ತೆ ಅಂತಲ್ಲ, ಸುಳ್ಳು ಅನ್ನೋದು ಕತ್ತೆ, ಸುಳ್ಳು ಅನ್ನೋದು ಕತ್ತೆ, ಸುಳ್ಳು ಅನ್ನೋದು ಕತ್ತೆ. ಆ ಸುಳ್ಳಿನ ಕತ್ತೆ ನಾವು ಹಿಡಿಬೇಕು. ಏನೋ ಇದು ಗೆಸ್ಟರ್ಸ್ ಎಲ್ಲ ಮಾಡಿ ತೋರಿಸ್ಬೇಕು, ಅವಾಗಲೇ ಜನ ನೋಡೋದು. ಈಗ ಓಕೆ, ಇದನ್ನ ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ಇದರಿಂದ ಜನ ನೋಡಿ ಏನ್ ಕಲಿಬೋದಪ್ಪ? ಏನ್ ಕಲಿಬೋದು ಅಂದ್ರೆ, ನೋಡಿ ಈ ಹುಡುಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅನ್ನೋಕ್ಕಿಂತನೂ ಇವನೊಬ್ಬ ರಂಗಭೂಮಿ ಹಿನ್ನೆಲೆಯಲ್ಲಿ ಬಂದಂಥ ಪ್ರತಿಭೆ. ಇವರು ಬ್ಯಾಕ್ ಸ್ಟೇಜಲ್ಲಿ ಇರ್ತಾರೆ, ನಾವು ಹೊರಗಡೆ ಬಂದು ಕಾಣಿಸ್ಕೊಂಡ್ಬಿಡ್ತೀವಿ. ಜಯಂತ ನಟನೂ ಹೌದು, ನಿರ್ದೇಶಕನೂ ಹೌದು, ಆದರೆ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾನೆ. ಅಂದರೆ ಇವತ್ತು ಸೀನ್ ಆಗ್ತಾನೆ ಅಂದರೆ ಪಕ್ಕ ಅದನ್ನು ಕಂಪ್ಲೀಟೇ ಮಾಡಿಸೋದು, ಆಮೇಲೆ ಈ ಡೇಟ್ ಕೊಡ್ತಾರೆ ಅಂದರೆ ಪಕ್ಕ ಆ ಡೇಟಿಗೆ ಶೂಟ್ ಮಾಡೋದು, ಕ್ಯಾನ್ಸಲ್ ಮಾಡಿರೋದು ತುಂಬ ರೇಟ್. ಸೊ ಇವರಲ್ಲಿರೋ ಪ್ರತಿಭೆಯಿಂದ ನಮ್ಮಂಥವ್ರು ಆಚೆ ಕಾಣಿಸ್ಕೊತೀವಿ. ನನ್ನ ಆಸೆ ಏನು ಅಂದರೆ ಇಂಥ ಪ್ರತಿಭೆಗಳನ್ನ ಅನಾವರಣ ಮಾಡೋದು. ಇವನನ್ನು ನೋಡಿ ಏನು ಕಲಿಬೇಕು ಅಂತಂದರೆ, ನೋಡಿ ರಂಗಭೂಮಿ ಮಾಡಿಕೊಂಡು ಅಲ್ಲಿದ್ದ ಆ ಬದ್ಧತೆಗಳು ಶಿಸ್ತುಗಳನ್ನ ಇಟ್ಕೊಂಡು ಈ ಸಿನಿಮಾ ರಂಗ ಅಂದರೆ ಸೀರಿಯಲ್ ಇಂಡಸ್ಟ್ರಿಗೆ ಬಂದು ಒಂದು ಅಸೋಸಿಯೇಟ್ ಆಗಿ, ಆಮೇಲೆ ಪ್ರೋಗ್ರಾಮರ್ ಆಗಿ, ಆಮೇಲೆ ನಿರ್ದೇಶನ ಮಾಡಿ ಇವಾಗ ಎಪಿಸೋಡ್ಗಳನ್ನೆಲ್ಲ ಡೈರೆಕ್ಟ್ ಮಾಡ್ತಾನೆ. ಸೊ ಅದು ಬೆಳವಣಿಗೆ ನನಗೆ ಕಾಣಿಸ್ತಾ ಇದೆ. ಇವನಲ್ಲಿ ಇರೋ ಬೆಳವಣಿಗೆ ಪ್ರತಿಭೆ ನಮಗೆ ಕಾಣಿಸ್ತಾ ಇದೆ. ಇದು ನಾನು ಅವನ ಎದುರಿಗೆ ಹೊಗಳ್ತಾ ಇಲ್ಲ, ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ಸಿಕ್ಕರನ್ನೆಲ್ಲ ಕರೆದು ಈ ಹಾಟ್ ಸೀಟಲ್ಲಿ ಕೂರಿಸೋದಿಲ್ಲ. ಸೊ ಪ್ರತಿಭೆ ಇದೆ, ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ MB, FJ. MB ಆವಾಗಲೇ ಕೇಳಿಸ್ಕೊಂಡ್ರಲ್ಲ, MB ಅಂದ್ರೆ ಏನಂತ. ಅದು FJ ಮಾತ್ರ ನಾನು ಹೇಳಲ್ಲ, ಅದನ್ನ ಇವರು ಬೇರೆ ತರ ತಿಳ್ಕೊಂಡ್ಬಿಟ್ಟು ನನ್ನ FJ ಅಂತಾರೆ. ಇದನ್ನ ಮಾತ್ರ ನೀವೇ ಕ್ಲಾರಿಟಿ ತಗೊಂಡ್ಬಿಡಿ. ಅವ್ರ ಹತ್ರ ಕ್ಲಾರಿಟಿ ನಾನು ಕೊಡಲ್ಲ, ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಎಸ್ ಆರ್ ನೋ ಹೇಳಿ. ನಿಮ್ಮ ಮಿಸ್ಸಸ್ಸು ಏನ್ ಮಾಡ್ತಾರೆ? ನಮ್ಮ ಮಿಸ್ಸಸ್ಸು ಈಗ ಪಾಪು 9 ತಿಂಗಳಿಂದ 10 ತಿಂಗಳು ತುಂಬಿದೆ, ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದೀನಿ. ನೆಮ್ಮದಿಯಾಗಿ ಪಾಪು ಜೊತೆ ಆಟ ಆಡ್ಕೊಂಡು ಮನೇಲಿ ಆರಾಮಾಗಿರ್ತಾರೆ. ಗುಡ್. ನೀವು ಸೆಟ್ಟಿಗೆ ಬಂದರೆ ತುಂಬ ಖುಷಿಯಾಗಿರ್ತೀರಾ? ನಾನು ಸೆಟ್ಟಿಗೆ ಬಂದರೂ ಖುಷಿಯಾಗಿರ್ತೀನಿ ಮೇಡಮ್, ಮನೆಗೂ ಹಂಗೆ ಇರ್ತೀನಿ. ಎಲ್ಲೋದ್ರೂ ಕ್ಯಾರೆಕ್ಟರ್ ಮಾತ್ರ ಚೇಂಜ್ ಆಗಲ್ಲ. ನನ್ನ ಕಣ್ಣಿಗಂತೂ ಇವನು ಚಿಕ್ಕ ಹುಡುಗನೇ, ಬಟ್ ನನಗೆ ಒಂದು ಆಸೆ ಅಂದರೆ ಇವನ ಹತ್ರ ಒಂದು ರೊಮ್ಯಾಂಟಿಕ್ ಸೀನನ್ನು ನಾನು ಮಾಡಿಸ್ಬೇಕು ಆ್ಯಕ್ಟಿಂಗ್ ಅಂತ ಆಸೆ ಇದೆ. ನೋಡೋಣ, ಯಾಕೆಂದರೆ ಇವನ ಮುಖ ನೋಡಿ, ಫೋಕಸ್ ಮುಖ ಪತ್ರಕ್ಕೆ ಬಾರ, ಝೂಮ್ ಮಾಡ ಮುಖ ನೋಡಿರಲ್ಲ, ನಂದೆ ಮುಖದಲ್ಲಿ ಒಂದು ನಗು ಇರಲ್ಲ, ಮುಖ ಗಂಟು ಹಾಕೊಂಡೇ ಮಾತಾಡೋದು. ಇವತ್ತೇನೋ ಒಂಚೂರು ಅದು ನಗ್ತಾ ಇದ್ದಾನೆ. ಸೊ ಮುಂದೆ ಮನೇಲಿ ಹೆಂಗಿರ್ತಾನೋ ಗೊತ್ತಿಲ್ಲ, ಹೆಂಡತಿ ಜೊತೆಗೆ ಮಕ್ಕಳ ಜೊತೆಗೆ. ಅದು ರೊಮ್ಯಾಂಟಿಕ್ ಸೀನ್ ಮಾಡಿಸ್ತೀನಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೂ. ನೋಡಿದ್ರಲ್ಲ, ದಯವಿಟ್ಟು ಎಲ್ಲರೂ ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ವಿಡಿಯೋಗಳು ಬರ್ತಾ ಇರುತ್ತೆ, ಮಿಸ್ ಮಾಡದೆ ನೋಡಿ. ಎಂಟರ್ಟೈನ್ಮೆಂಟ್ ಅಂತೂ 100% ಇದ್ದೇ ಇರುತ್ತೆ ಪಕ್ಕ. ಅದ್ರ ಜೊತೆ ಪಾಪ ಅವ್ರು ಏನೇನು ಕಡ್ದು ದಬ್ಬಾಕಿರೋ ಅಂತ ಅದನ್ನು ಹೇಳಿರ್ತಾರೆ, ಅದನ್ನು ನೋಡಿ. ಬರೀ ನಗೋಕ್ ಮಾತ್ರ ನೋಡ್ಬೇಡಿ. ನಾನು ಕಡ್ದು ದಬ್ಬಾಕಿರೋದನ್ನ ಏನು ತೋರಿಸಲ್ಲ. ಯಾಕೆಂದ್ರೆ ಇವ್ರುಗಳು ಮಾಡಿರೋದ್ರ ಮುಂದೆ ನಾವೇನೂ ಇಲ್ಲ. ಇವರು ಹಿಂದೆ ನಿಂತ್ಕೊಂಡಿರ್ತಾರೆ, ಕಷ್ಟಪಟ್ಟಿರೋದು ಇವರು.
ನಾವು ಮುಂದೆ ಮೇಕಪ್ ಹಾಕೊಂಡೋಗಿ ಟಚಪ್ ಕೊಡಿಪ್ಪ ಏಟ್ರಿಸ್ ಸಿ, ಇವರು ನಮಗೆ ದೊಡ್ಡವರು, ಇವರಿಂದನೇ ನಾವು ಕಲಾವಿದರು. ಖಂಡಿತ ದಯವಿಟ್ಟು ಅದನ್ನೆಲ್ಲ ತಲೆ ಮನ್ಸಿಗೆ ಹಾಕಬೇಡಿ. ನಾನು ಇವ್ರ ಮುಂದೆ ತುಂಬ ಚಿಕ್ಕವನು. ಅಮ್ಮ ತುಂಬ ದೊಡ್ಡ ದೊಡ್ಡ ಅವಾರ್ಡ್ಗಳೆಲ್ಲ ತಗೊಂಡಿದ್ದಾರೆ. ತುಂಬ ದೊಡ್ಡದಾಗಿ ಅವ್ರು ಆಲ್ರೆಡಿ ಎಲ್ಲ ಕ್ರಿಯೇಟ್ ಮಾಡಿ ಬಂದಾಗ ನಾನು ಇನ್ನೂ ಸ್ಕೂಲ್ಗೆ ಹೋಗ್ತಿದ್ನೇನೋ ಗೊತ್ತಿಲ್ಲ. ಏನೋ ಇವತ್ತಿಂದು ಇದಕ್ಕೆ ಅವ್ರಿಗೆ ಇಷ್ಟ ಆಗೋ ಥರ ನಾನು ಒಂದಷ್ಟು ಕೆಲಸಗಳು ಮಾಡಿರ್ಬೋದು. ಅಮ್ಮ ತುಂಬ ದೊಡ್ಡವರು, ನಾವು ಅವ್ರ ಮುಂದೆ ತುಂಬ ಸಣ್ಣವರು. ಕೆಲಸದ ವಿಚಾರದಲ್ಲಿ ನಾನೇನೊಬ್ಬ ಪ್ರೋಗ್ರಾಮರು ಅಥವಾ ಎಪಿಸೋಡ್ ಯಾವ್ದಾರ ಸಣ್ಣ ಪುಟ್ಟ ಡೈರೆಕ್ಷನ್ ಮಾಡ್ತಿರ್ಬೋದು. ಅವ್ರು ದೊಡ್ಡ ಕಲಾವಿದರು. ಅವನ ಪ್ರೀತಿ ಅದು. ಸೊ ನನಗೆ ತುಂಬ ಖುಷಿ ಆಗುತ್ತೆ ಅವ್ರು ನಂಗೆ ಹೇಳಿದ್ದು ಕೇಳಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದಷ್ಟು ಜನಕ್ಕೆ ತಲುಪಲಿ. ಯಾರು ಮಾತ್ರ ಮಿಸ್ ಮಾಡಬೇಡಿ. ಬೆಲ್ ಐಕಾನ್ ಒತ್ಬಿಟ್ಟು ಅದು ಯಾವ್ದೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಜಯಂತ್ ಅನ್ನೋ ಒಬ್ಬ ಪ್ರತಿಭಾನ್ವಿತ ಇದ್ದಾನೆ. ಕೆಲಸ ಎಲ್ಲಾದರೂ ಯಾರಾದರೂ ನೀಡಿದರೆ ಖಂಡಿತ ಇವನು ಒಳ್ಳೆ ಪ್ರೋಗ್ರಾಮರು, ಒಳ್ಳೆ ಡೈರೆಕ್ಟ್ರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಇವನ ಜೊತೆ ಕೆಲಸ ಮಾಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.